ವೀಕ್ಷಕರೇ, ಸುಮಾರು 3.5 ವರ್ಷದ ಹಿಂದೆ ಇಷ್ಟಪಟ್ಟು ಪ್ರೀತಿಯಿಂದ ನಿಶಾನನ ಕೈ ಹಿಡಿದಂಥವರು ಅನ್ಸಾರ್ ಅವರು. ಅದಕ್ಕೆ ಸಾಕ್ಷಿ ಎನ್ನುವಂತೆ ಒಂದು ಮುದ್ದಾದ ಗಂಡು ಮಗು ಕೂಡ ಇದೆ, ಸುಮಾರು 2.5 ವರ್ಷದ ಮಗು. ಹಾಗಾಗಿ ಅನ್ಸಾರ್ ಅವರು ಫಾತಿಮತ್ ನಿಶಾನ ಅವರನ್ನು 3.5 ವರ್ಷದ ಹಿಂದೆ ಮದುವೆಯಾಗಿದ್ದಾರೆ. ಮದುವೆ ಆದ ಬಳಿಕ ಎಷ್ಟು ಸಮಯ ಜೊತೆಗಿದ್ರು, ಇವರು ಎಲ್ಲಿ ಕೆಲಸ ಮಾಡ್ತಾಯಿದ್ರು, ಇತ್ತೀಚಿನ ದಿವಸಗಳ ವಿಚಾರಗಳು ಇವ್ರಿಗೇನು ಗೊತ್ತಿದೆ, ಎಲ್ಲದರ ಬಗ್ಗೆ ನಾವು ಅನ್ಸಾರ್ ಅವರನ್ನು ಮಾತಾಡಿಸುವ. ನಮಸ್ತೆ ಸರ್. 3.5 ವರ್ಷದ ಹಿಂದೆ ಫಾತಿಮತ್ ನಿಶಾನ ಅವರನ್ನು ತಾವು ಮದುವೆ ಆಗಿದ್ದೀರಾ. ಇಷ್ಟಪಟ್ಟು ಆದಂಥ ಮದುವೆ ಹೌದಲ್ವಾ? ತುಂಬ ಇಷ್ಟಪಟ್ಟು ನೀವು ಮದುವೆ ಆಗಿದ್ದೀರಾ. ಮದುವೆ ಆದ ಮೇಲೆ ನೀವು ಎಲ್ಲಿದ್ರಿ, ಜೊತೆಗೆ ಎಷ್ಟು ಸಮಯ ಇದ್ರಿ, ಹೇಗಿತ್ತು ನಿಮ್ಮ ಜೀವನ? ಮೊದಲು ಅವರೇ ನೋಡಿದ್ದು, ಹುಡುಗಿ ನೋಡಿ ಅವರೇ ಸೆಟ್ ಮಾಡಿದ್ರು. ಯಾರು? ತಂದೆ ತಾಯಿ, ಇದು ತಂಗಿ. ಅವರೇ ಬಂದು ಎಂಗೇಜ್ಮೆಂಟ್ ಮಾಡಿ ಫಿಕ್ಸ್ ಮಾಡಿ 2.5 ವರ್ಷ. ನೀವು ನೋಡಿರಲಿಲ್ಲ? ಇಲ್ಲ, ನಾನು ನೋಡುವಾಗ 2.5 ವರ್ಷ ಆಗಿದೆ. ವಿಡಿಯೋ ಕಾಲಲ್ಲಿ ಮಾಡ್ತಿದ್ದು. ಇಲ್ಲಿ ಬಂದು 2.5 ವರ್ಷ ಕಳೆದು ಮತ್ತೆ ಮದುವೆ ಮಾಡಿ ಹೋಗಿದ್ದು. ಮತ್ತು ನಾನು ವಾಪಸ್ ಹೋಗಿದ್ದೀನಿ. ಒಂದು 4 ತಿಂಗಳು ರಜೆಗೆ ಬಂದು ಸೌದಿಯಲ್ಲಿದ್ರಿ. ಓಕೆ. 2.5 ವರ್ಷ ಕಳೆದು ಬಂದು ಮದುವೆ ಮಾಡಿ 4 ತಿಂಗಳು ರಜೆಗೆ ಬಂದಿದ್ದೀನಿ. ಅದು ಮುಗಿಸಿ ವಾಪಸ್ ಹೋಗಿದ್ದೀನಿ. ಇವಾಗ ಡಿಸೆಂಬರಿಗೆ ಬಂದಿದ್ದೀನಿ, ಲಾಸ್ಟ್ ಡಿಸೆಂಬರಿಗೆ ಬಂದು ಮತ್ತೆ ಬ್ಯಾಂಗ್ಳೂರಿಗೆ ಹೋದ್ರಿ? ಮತ್ತೆ ರಿಟರ್ನ್ ಹೋಗೋದು ಬೇಡ ಅಂತೇಳಿ ವಾಪಸ್ ಬ್ಯಾಂಗ್ಳೂರಿಗೆ ಹೋಗಿದ್ದೀನಿ. ಬ್ಯಾಂಗ್ಳೂರಲ್ಲಿ ತಾವೇನು ಮಾಡ್ತಾ ಇದ್ದೀರಾ? ಓಲಾ ಊಬರ್ ಮಾಡಿ ಟ್ಯಾಕ್ಸಿ ಮಾಡ್ತೀವಿ. ಟ್ಯಾಕ್ಸಿ ಡ್ರೈವರ್ ಆಗಿದ್ದೀರಾ? ಬ್ಯಾಂಗ್ಳೂರಿಂದ ನೀವು ಸೌದಿಯಲ್ಲಿರುವಾಗ ಎಷ್ಟು ಸಮಯಕ್ಕೊಂದ್ಸಲ ಊರಿಗೆ ಬರ್ತಾ ಇದ್ರಿ? ಅದೇ ಒಂದೇ ಸಲ ಬಂದಿದ್ದೀನಿ, ಇವಾಗ ಲಾಸ್ಟ್. ಅಲ್ಲ, ಮದುವೆ ಆದಮೇಲೆ 2ನೇ ಸಲ ಬಂದಿದ್ದೀನಿ. ಮದುವೆ ಆದಮೇಲೆ ಇದೇ ಫಸ್ಟ್ ಬಂದಿದೆ. 2.5 ವರ್ಷ ಕಳೆದು ನಾನು ಬಂದಿದ್ದೆ. 2.5 ವರ್ಷ ಕಳೆದು ನೀವು ಬಂದಿರುವಂಥದ್ದು. 2.5 ವರ್ಷ ಆದಮೇಲೆ ಮಗುವನ್ನು ನೋಡಿದ್ರಿ. ಓಕೆ. ನೀವು ಹೋಗುವಾಗ ಪ್ರೆಗ್ನೆಂಟ್ ಇದ್ದರು, ಮತ್ತು 2.5 ವರ್ಷ ಕಳೆದು ಮಗುವನ್ನು ಮೊದಲ ಬಾರಿ ನೋಡಿದ್ರಿ ಬ್ಯಾಂಗ್ಳೂರಿಗೆ 1.5 ತಿಂಗಳ ಹಿಂದೆ. ಹೌದು. ಓಕೆ. ಬ್ಯಾಂಗ್ಳೂರಿಂದ ಎಷ್ಟು ದಿವಸಕ್ಕೊಮ್ಮೆ ಬರ್ತಾ ಇದ್ರಿ? 1.5 ತಿಂಗಳಾಯಿತು ಅಂತ ಹೇಳ್ತೀರಾ ಬ್ಯಾಂಗ್ಳೂರಿಗೆ ಹೋಗಿ. ಎಷ್ಟು ದಿವಸಕ್ಕೊಮ್ಮೆ ಬರ್ತಾ ಇದ್ರಿ? ಬಂದಿಲ್ಲ, ಇವಾಗ ಫಸ್ಟ್ 11ಕ್ಕೆ ಬಂದಿದ್ದೀನಿ ಮೊನ್ನೆ. ಹಾಗಾದರೆ ನೀವು ನಿಮ್ಮ ಹೆಂಡತಿಯ ಜೊತೆಗಿದ್ದದ್ದು ತುಂಬ ಕಮ್ಮಿ. ಹೌದು. ಈ 3.5 ವರ್ಷದಲ್ಲಿ ಹೆಚ್ಚು ಅಂತ ಹೇಳಿದ್ರೆ ಒಂದು 2-3 ಸಲ ಮಾತ್ರ ಅವರನ್ನು ನೀವು ಇಲ್ಲಿ ಬಂದು ಭೇಟಿಯಾಗಿರುವಂಥದ್ದು. ಹೇಗಿದ್ರು ನಿಮ್ಮ ಜೊತೆ ಫಾತಿಮತ್ ನಿಶಾನ ಅವರು? ಚೆನ್ನಾಗಿದೆ. ಅನ್ಸಾರ್ ಅವರು ಮದುವೆಯಾಗಿ ದುಬೈಗೆ ಹೋಗ್ತಾರೆ. ದುಬೈಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಮತ್ತೆ 6 ತಿಂಗಳು, ಡಿಸೆಂಬರಲ್ಲಿ ಬಂದವರು ಸರಿಸುಮಾರು 6 ತಿಂಗಳು ಏನು ನಿಶಾನ್ ಅವರ ಜೊತೆ ಕಳೀತಾರೆ. ಆನಂತರ ಮತ್ತೆ ಊರಲ್ಲೇ ಸೆಟ್ಲಾಗುವ ಅಂತ ಹೇಳಿ ಅವರು ಬ್ಯಾಂಗ್ಳೂರಿಗೆ ಹೋಗ್ತಾರೆ, ಅಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಸೊ ಆದರೂ ಕೂಡ ಅನ್ಸಾರ್ ಅವರೇ, ನೀವು ಹೆಂಡತಿ ಜೊತೆ ದಿವಸದಲ್ಲಿ ಎಷ್ಟು ಸಲ ಮಾತಾಡ್ತಾ ಇದ್ರಿ? ನಿಮ್ಮ ಜೊತೆ ಅವ್ರು ಏನು ಹಂಚಿಕೊಳ್ತಾ ಇದ್ರು? ಹೇಗಿತ್ತು ನಿಮ್ಮ ಬಾಂಧವ್ಯ? ಟೈಮಿಂಗ್ ಏನಿಲ್ಲ, ಕಾಲ್ ಮಾಡ್ತಾರೆ, ಗಂಟೆ ಕಾಲ್ ಮಾಡ್ತಾರೆ. ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ ಕೇಳ್ಕೊಂಡಿರ್ತಾರೆ. ನಿಮ್ಮ ಬಗ್ಗೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇದ್ರು, ತುಂಬಾ ಕ್ಯಾರಿಂಗ್ ಮಾಡ್ತಿದ್ರು ಆ ಥರ. ಓಕೆ. ನೀವು ಕೂಡ ಹೆಂಡತಿ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ರಿ. ಈಗ ಇಲ್ಲೆಲ್ಲ ಎಲ್ಲರೂ ಹೇಳುವ ಪ್ರಕಾರ ಇದು ಖಂಡಿತವಾಗಿಯೂ ಸಾವು, ಆತ್ಮಹತ್ಯೆ ಅಲ್ಲ, ಇದು ಏನು ಅವರು ಕೊಲೆ ಮಾಡಿದ್ದಾರೆ. ನಿಮ್ಮ ನಾದಿನಿ, ನಿಮ್ಮ ತಂದೆ ತಾಯಿ, ನಿಮ್ಮ ಹೆಂಡತಿ ಜೊತೆ ಹೇಗಿರ್ತಿದ್ರು? ತುಂಬಾ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ನಿಮ್ಗೆ ಹೇಳಿರ್ಬೋದು ನಿಮ್ಮ ಹೆಂಡತಿ. ಸೊ ನಿಮ್ಗೆ ದಿನ ಏನು ಹೇಳ್ತಾ ಇದ್ರು ನೀವು ಹೇಳಬೇಕು, ಯಾಕಂತ ಹೇಳಿದ್ರೆ ತುಂಬಾ ಜನರಿಗೆ ಇದು ಅನುಮಾನ ಇದೆ. ಸೊ ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿ, ನಿಮ್ಮ ಅಕ್ಕ ಅಲ್ವಾ, ತಂಗಿಯ ಬಗ್ಗೆ ಏನ್ ನಿಮ್ಮ ಹೆಂಡತಿ ಹೇಳ್ತಾ ಇದ್ರು ಫೋನಲ್ಲಿ ಮಾತಾಡ್ತಾ? ಮಗ ಊಟ ಕೊಡುವಾಗ ಅಷ್ಟು ಕೊಡ್ಬೇಡ, ಇಷ್ಟು ಕೊಡ್ಬೇಡ ಅಂತ ಹೇಳೋದು. ಸಣ್ಣ ನಿಮ್ಮ ಮಗುವಿಗೆ ಇವಾಗ ಕೊಟ್ಟಿದಲ್ಲ, ಅವಾಗ ಕೊಡ್ಬೇಡ ಆ ತರ. ಇವನಿಗೆ ಕೊಡುವಾಗ ಇವೊಂದು ತೆಗ್ದಿಟ್ಟು ಇನ್ನೊಂದು ಮಗುವಿಗೆ ಕೊಡೋದು, ಆ ತರ ಎಲ್ಲ ಮಾಡ್ತಿದ್ರು. ಮತ್ತೆ ಸಣ್ಣ ಸಣ್ಣ ವಿಷಯಕ್ಕೆ ಆ ಕಡೆ ಈ ಕಡೆ ಜಗಳ ಮಾಡೋದು, ತಾಯಿ ಬೈಯೋದು, ಆ ತರ. ಮೇಲಿಂದ ನೋಡುವಾಗ ಏನಿಲ್ಲ, ಅವ್ರ ಒಳಗೆ ಜಗಳ ಆಡ್ಕೊಂಡಿರ್ತಾರೆ. ಅದನ್ನ ನಿಮ್ಗೆ ಹೇಳ್ತಾ ಇದ್ರು? ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು? ನಂಗೆ ಇಲ್ಲಿ ಕಷ್ಟ ಆಗ್ತದೆ. ಇಲ್ಲ, ಆತರನೇ ಹೇಳೋದಿಲ್ಲ. ಇತರ ಮಾಡ್ತಿದ್ದಾರೆ, ನಾನು ಮನೆಗೆ ಹೋಗ್ತೀನಿ, ಇಲ್ಲದ್ರೆ ಇಲ್ಲಿಂದ ಚೇಂಜ್ ಮಾಡುವ, ಆ ತರ ಏನು ಹೇಳೋದಿಲ್ಲ ಅವಳು. ಅವಳಿಗೆ ತಂದೆ ತಾಯಿಯೊಟ್ಟಿಗೆ ಇರ್ಬೇಕು ದಿನ, ಅಲ್ಲಿರೋದೇ ಖುಷಿ. ಮತ್ತು ನಾನು ಇಲ್ಲಿ ಕರ್ಕೊಂಡು ಬಂದು ಬಿಡ್ತೀನಿ, ಸ್ವಲ್ಪದಲ್ಲಿ ರೆಸ್ಟ್ ತಗೋ, ಆ ತರ. ನೀವು ದುಬೈಲಿ ಇರುವಾಗ ಸಹ ಅವಳು ಅಲ್ಲೇ ಇರ್ತಿದ್ರು? ಅಲ್ಲೇ ಇರ್ತಿದ್ರು. ಅವಳಿಗೆ ಅಲ್ಲೇ ಇರೋದೇ ಖುಷಿ, ತಂದೆ ತಾಯಿಯೊಟ್ಟಿಗೆ. ತಂಗಿ ಜೊತೆ ಅಡ್ಜಸ್ಟ್ ಆಗಿ ಹೋಗ್ತಿರ್ಲಿಲ್ಲ. ತಂಗಿ ಇಲ್ಲದಿದ್ದಾಗ ತಂದೆ ತಾಯಿಯೊಟ್ಟಿಗೆ ಅವ್ರು 3 ಚೆನ್ನಾಗಿರ್ತಾರೆ.
ತಂಗಿ ತಂಗಿ ಇಲ್ಲದಾಗ. ತಂಗಿ ಇರುವಾಗ ಸ್ವಲ್ಪ ಆ ಕಡೆ ಈ ಕಡೆ. ತಂಗಿ ಮದುವೆ ಮಾಡಿ ಕೊಟ್ಟಿರುವಂತದ್ದು, ಅವ್ರೇನು ಇಲ್ಲಿದ್ದಾರೆ ನಿಮ್ಮ ಮನೆಯಲ್ಲಿ? ಅವರ ಅಲ್ಲಿ ಮನೆ ಹಂಚಿದ್ದಾರೆ. ಇದು ಅಣ್ಣನಿಗೆ ಕೊಟ್ಟಿದ್ದಾರೆ, ಅವ್ರ ಇದ್ದ ಮನೆ. ಆಗ ಇವರಿಗೆ ಮನೆ ಇಲ್ಲ. ಇವರು ಮನೆ ಇಲ್ಲದಿದ್ದಾಗ ತಂದೆ ಈ ಕಡೆ ಕರ್ಕೊಂಡು ಬಂದು ಮತ್ತೆ ಮಕ್ಕಳನ್ನ ಇಲ್ಲೇ ಶಾಲೆಗೆ ಕಳಿಸಿ ಒಬ್ಬ ಇಲ್ಲೇ ಓದ್ತಿದ್ದಾನೆ ಮಾರುತಿಯಲ್ಲಿ. ಹಾಗೆ ಇಲ್ಲೇ ಬಾಕಿ ಇದ್ದವ್ರು. ಈಗ ನಿಮ್ಮ ಹೆಂಡತಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನ ನಿಮ್ಮಲ್ಲಿ ಹೇಳ್ತಾ ಇದ್ರು, ಕೆಲವೊಂದು ಸಣ್ಣ ಸಣ್ಣ ಗಲಾಟೆಗಳು ಆಗ್ತಾ ಇರುವಂತ ಸಂದರ್ಭದಲ್ಲಿ ಅದನ್ನು ಕೂಡ ಹೇಳ್ತಾ ಇದ್ರು. ನೀವು ಅವರಿಗೆ ಏನು ಹೇಳ್ತಾ ಇದ್ರಿ? ಅಂಡ್ ನಿಮ್ಮ ತಂದೆ ತಾಯಿ ಜೊತೆ, ನಿಮ್ಮ ತಂಗಿ ಜೊತೆ ನೀವು ಮಾತನಾಡುವ ಪ್ರಯತ್ನ ಮಾಡಿದೀರಾ? ಎಲ್ಲ ಎಲ್ಲಿಂದ ಬಿಟ್ಟು ಹೋಗುವಾಗ, ದೂರಲ್ಲಾದ್ರೂ ಹೋಗುವಾಗ, ಕೆಲ್ಸಕ್ಕೆ ಹೋಗುವಾಗ ಎಲ್ಲ ಚೆನ್ನಾಗಿರಿ, ಜಗಳ ಮಾಡಬೇಡಿ, ಹೊರಗಿನವ್ರು ಯಾರಿಲ್ಲ, ನಾವೇ ಇರೋದು, ಅಡ್ಜಸ್ಟ್ ಮಾಡಿ ಚೆನ್ನಾಗಿರಿ. ಅವಳು ಹೊಸ ಮನೆಯಿಂದ ಬಂದು ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಕೊಡಿ ಎಲ್ಲ ಹೇಳ್ತಿದ್ದೆ. ಅವರು ತಲೆಗೆ ತಗೊಳ್ತಿಲ್ಲ. ಅವಳ ಹಳೆ ಕಾಲದಲ್ಲೇ ಇದ್ದಾರೆ ಈಗಲೂ. ತಂಗಿ ಬ್ಯಾಕಿಂದ ಏನಾದ್ರೂ ಹೇಳಿ ಕೊಡೋದು, ಚುಚ್ಚಿ ಕೊಡೋದು ತಾಯಿಗೆ. ತಾಯಿ ಅದನ್ನು ಕೇಳಿ ಇವಳಿಗೆ ಬೈಯೋದು. ಮತ್ತೆ ತಂಗಿಯೊಟ್ಟಿಗೆ ಜಾಸ್ತಿ ಮಾತಾಡೋದು ಬೇಡ ಅಂತ ನಾನೇ ಹೇಳಿದ್ದೀನಿ ಅವತ್ತು, ಸ್ವಲ್ಪ ದೂರ ಇಡು ಅಂತ. ಅವಳು ಕ್ಲೋಸ್ ಆದ್ರೆ ಕ್ಲೋಸ್ ಆಗಿಕೊಂಡೇ ಇರ್ತಾಳೆ, ಚೆನ್ನಾಗಿರ್ತಾಳೆ. ಅದಕ್ಕೆ ಡಬಲ್ ಆಗಿ ವಾಪಸ್ ಜಗಳ ಮಾಡ್ತಾರೆ ಇಬ್ಬರು. ಆತರ ಇದ್ರು ಅವರು. ಈಗ ಮೊನ್ನೆ 18 ತಾರೀಕಿಗೆ ಏನೋ ಒಂದು ನಾವು ನಿಗೂಢ ಸಾವು ಅಂತ ಹೇಳ್ತೇವೆ. ಆ ದಿವಸ ಅಥವಾ ಅದರ ಮುಂಚಿನ ದಿವಸ ಏನೆಲ್ಲ ನಿಮ್ಮಲ್ಲಿ ಮಾತಾಡಿದ್ದಾರೆ ನಿಶಾನ್? ಅಂದು ಸಾಯಂಕಾಲ ರಾತ್ರಿ 7:48ಗೆ ನನಗೆ ಲಾಸ್ಟ್ ಫೋಟೋ ಕಳಿಸಿ ಮೆಸೇಜ್ ಎಲ್ಲ ಮಾಡಿ ಚೆನ್ನಾಗಿದ್ರು. ಇಬ್ಬರು ಮಕ್ಕಳೊಟ್ಟಿಗೆ ಮಲಗಿ ಫೋಟೋ ಎಲ್ಲ ತಗೊಂಡು, ನನ್ನ ಮಗ ಮತ್ತೆ ತಂಗಿ ಮಗ, ಚಿಕ್ಕ ಮಗ ಇಬ್ಬರೊಟ್ಟಿಗೆ ಮಲಗಿ ಬೆಡ್ ಮೇಲೆ ಫೋಟೋ ಎಲ್ಲ ತಗೊಂಡು ನನಗೆ ಕಳಿಸಿ ನನಗೆ ರಿಪ್ಲೈ ಮಾಡಿ ಎಲ್ಲ ಒಂದು 7:48-50 ಅಷ್ಟು ಮಾಡಿ ನಾನು ಡ್ರೈವಿಂಗ್ ಅಲ್ಲಿ ಇದ್ದೆ. ಮೆಸೇಜ್ ಮಾಡಿ ಯಾವುದಿಲ್ಲ, ಸೈಡ್ಗೆ ಇಟ್ಟಿದ್ದೀನಿ ಫೋನ್. ಆ ದಿವಸ ಮಾತಾಡ್ಲಿಲ್ವಾ ನಿಮ್ಮಲ್ಲಿ ಬೆಳಿಗ್ಗೆ ಎಲ್ಲ? ಇದು ವಿಡಿಯೋ ಕಾಲ್ ಮಾಡಿದ್ದಾರೆ, ನನಗೆ ರಿಸೀವ್ ಮಾಡ್ಲಿಕ್ಕೆ ಆಗಿಲ್ಲ, ಸ್ವಲ್ಪ ಬಿಸಿ ಇದ್ದೆ ಡ್ರೈವಿಂಗ್ ಅಲ್ಲಿ. ಹಂಗೆ ನಾನು ನೈಟ್ ಕ್ಲೋಸ್ ಮಾಡಿ ಹೋಗುವಾಗ 11-12 ಗಂಟೆಗೆ ನಾವು ಕಾಲ್ ಮಾಡೋದು ದಿನಾಲು, ಯಾವಾಗಲೂ ಸಂಜೆ ವಿಡಿಯೋ ಕಾಲ್ ಮಾಡಿಕೊಂಡು ರಿಟರ್ನ್ ರೂಮಿಗೆ ಹೋಗುವಾಗ ಮಾತಾಡ್ಕೊಂಡು ಹೋಗುದು. ಮಗನ ಹತ್ರ, ವೈಫ್ ಹತ್ರ ಮಾತಾಡಿಕೊಂಡು ಹೋಗುದು. ದಿನಾಲು ಹಾಗೆ ಮಾಡೋದು. ನಿಮ್ಮ ಪ್ರಕಾರ ಏನಾಗಿರ್ಬೋದು? ಇದು ಆತ್ಮಹತ್ಯೆಯ ಅಥವಾ ಇದು ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಕೊಲೆಯ? ಇಲ್ಲಿ ಪೆಟ್ಟು ನಡೆದಿದೆ. ತಂದೆ ತಾಯಿ ಹೊಡೆದಿದ್ದಾರೆ. ಇಡೀಲಿಕ್ಕೆ ಹೋಗಿ ಇವಳನ್ನ ಎಳ್ದಾಕಿದೀನಿ ಅಂತ ಹೇಳಿದ್ರು ತಂದೆ. ವೈಫ್ ಹೇಳಿದ್ರೆ ನನಗೆ ಹೊಡೆದಿದ್ದಾರೆ ಅಂತ. ಆವಾಗಲೇ ನಾನು ತಂದೆಗೆ ಕಾಲ್ ಮಾಡಿ ಕೇಳಿದ್ದೀನಿ, ಯಾಕೆ ಹೊಡೆಯೋ ರೈಟ್ಸ್ ಏನು ಅಂತ. ಸ್ವಲ್ಪ ಕಾರಣದಿಂದ ಏನೋ ಕೊಲೆ ಮಾಡಿದಾಗೆ ಅನಿಸ್ತಾ ಇದೆ. ಏನೋ ಅಲ್ಲಿ ನಡೆದಿದೆ. ನೀವು ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದು ಇತ್ತೀಚೆಗೆ, 1-2 ದಿವಸದ ಹಿಂದೆ ನೀವು ಹೇಳಿದ್ರಿ, ಕೊಲೆ ಮಾಡುವಷ್ಟು ಕಟುಕರು ನನ್ನ ತಂದೆ ತಾಯಿ ಅಲ್ಲ ಅಂತ. ಇವಾಗ ನೀವು ಹೇಳ್ತಾ ಇದ್ದೀರಾ ಇಲ್ಲಿ ಕೊಲೆ ಆಗಿದೆ ಅಂತ. ಸೊ ಇವಾಗ ನಿಮ್ಗೆ ಇದು ಯಾಕೆ ಕೊಲೆ ಮಾಡಿರ್ಬೋದು ಅಂತ ಅನ್ನಿಸ್ತಾ ಇದೆ? ನೀವು ಈ ಹಿಂದೆ ಯಾಕೆ ಆ ಮಾತನ್ನ ಹೇಳಿದ್ರಿ? ಏನ್ ಹೇಳಿದ್ರಿ? ತುಂಬಾ ಕಾರಣ ಇದೆ. ಈಗ ತಂದೆ ತಾಯಿ ಕೈಯೆಲ್ಲ ಇಡ್ಲಿಲ್ಲ ಇಷ್ಟುವರೆಗೆ, ಈ 3 ವರ್ಷದಲ್ಲಿ 3.5 ವರ್ಷದಲ್ಲಿ. ನನಗೆಲ್ಲ ಹೊಡಿತಿದ್ರು ತಂದೆ ಚಿಕ್ಕದಲ್ಲೆಲ್ಲ. ಅಂದ್ರೆ ವೈಫಿಗೆಲ್ಲ ಹೊಡಿಯೋ ಅಷ್ಟು ಇದು ಫಸ್ಟಿಗೆ ನಾನು ನಂಬಲಿಲ್ಲ, ತಂದೆ ಅವ್ರ ಕೈಯಿಂದ ಆಗಿರ್ಲಿಕ್ಕಿಲ್ಲ. ಇವಾಗ ಒಂದೊಂದು ಗೊತ್ತಾದಾಗ ಏನೋ ಆಗಿದೆ, ಕೊಲೆ ಮಾಡಿರ್ಬೋದು ಅಂತ. ಹೌದು. ಇದು ಒಂದು ವೇಳೆ ಕೊಲೆನೇ ಆಗಿದ್ರೆ ನೀವು ಏನ್ ಹೇಳ್ತೀರಾ? ಸಪೋರ್ಟ್ ಮಾಡಿ ಕೇಸ್ ಮಾಡಿ ಆಗುವಷ್ಟು ಕಠಿಣ ಶಿಕ್ಷೆ. ಅಂದ್ರೆ ನಿಮ್ಮ ತಂದೆ ತಾಯಿ ತಂಗಿ ಅಂತ ನೋಡದೆ ಖಂಡಿತ ನೀವು ಅದಕ್ಕೆ ಹೌದೌದು ಸಪೋರ್ಟ್ ಮಾಡ್ತೀನಿ. ಅವರಿಗೆ ಶಿಕ್ಷೆ ಆಗ್ಬೇಕು. ಹೌದು. ಅವರ ಕಾರಣದಿಂದನೇ ಇವ ಸೂಸೈಡ್ ಮಾಡಿದ್ರು. ಅವಳು ಅದರ ಹಿಂದೆ ನೋಡಿದ್ರೆ ಇವರದೇ ಕಾರಣ. ಓಕೆ, ಒಂದು ಒಳ್ಳೆ ಶಿಕ್ಷೆ ತೆಗೆದುಕೊಡ್ಬೇಕಷ್ಟೆ. ನಿಮ್ಮ ಹೆಂಡತಿ ಖಾಲಿ ನೆನಪುಗಳನ್ನಷ್ಟೇ ಕೊಟ್ಟು ಹೋಗಿದ್ದಾರೆ. ನಿಮ್ಮ ಪ್ರೀತಿಯ ಸಂಕೇತವಾಗಿ ಒಂದು ಮಗುವನ್ನ ಕೂಡ ಕೊಟ್ಟಿದ್ದಾರೆ. ಸೊ ಮುಂದಿನ ನಡೆ ಏನು? ಆ ಮಗು, ನೀವು, ನಿಮ್ಮ ಕೈ ಹಿಡಿದ ನಿಶಾನಾಳ ಪ್ರೀತಿಯ ನೆನಪುಗಳು ಹೇಗೆ ನಿಮ್ಮ ಮುಂದಿನ ಬದುಕು? ಮಗು ಅಮ್ಮ ಹತ್ರ ಇರ್ತಾರೆ ಇಲ್ಲಿ, ನಾನು ಬೆಂಗಳೂರು ಹೋಗ್ತೀನಿ. ಮತ್ತೆ ನೋಡುವ, ಒಮ್ಮೆ ಬಂದು ನೋಡ್ತಿದ್ದಾರೆ ಅಷ್ಟೇ. ಫಾತಿಮತ್ ನಿಶಾನ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಾ? ತುಂಬ ಮಿಸ್ ಆಗಿದೆ ಅಷ್ಟೇ. ವೀಕ್ಷಕರೇ, ನೀವು ಇಲ್ಲಿ ಒಂದು ಗಮನಿಸಲೇಬೇಕು. ಎಲ್ಲೋ ಹುಟ್ಟಿದಂಥ ಹೆಣ್ಣು ಮಗಳು ಇನ್ನೆಲ್ಲೋ ಹೋಗಿ ಒಬ್ಬರ ಮನೆಗೆ ಒಂದು ದೀಪದಾಗಿ ಹೋಗ್ತಾಳೆ. ಅಲ್ಲಿ ಅವಳನ್ನು ಕೈ ಹಿಡಿದಂತಹ ಗಂಡ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾನೆ. ಇಲ್ಲಿ ನೋಡಿ, ಈ ಹೆಣ್ಣು ಮಗಳ ಒಂದು ಭಾವನೆಯನ್ನ
ಒಂದು ಮನಸ್ಸನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇತ್ತೀಚಿನ ದಿವಸಗಳಲ್ಲಿ ತನ್ನ ಗಂಡ ಬ್ಯಾಂಗ್ಳೂರಲ್ಲಿದ್ದಾನೆ, ಫಾರಿನಲ್ಲಿದ್ದಾನೆ ಅಂತ ಹೇಳಿದ್ರೆ ಸಾಕು, ಇತ್ತೀಚಿನ ಹೆಣ್ಣು ಮಕ್ಕಳು ತನ್ನ ತಾಯಿ ಮನೆಯಲ್ಲಿ ಹೋಗಿ ಕೂತ್ಕೊಳ್ತಾರೆ. ಸಣ್ಣ ಎಕ್ಸಾಂಪಲ್ ನಾನು ಹೇಳ್ತೀನಿ. ಇವಾಗ ನೋಡಿ, ಅನ್ಸಾರ್ ಅವರ ತಂಗಿ ಅಂದರೆ ಫಾತಿಮಾನ ನಾದಿನಿ ಮನೆ ಆಗ್ತಾ ಇದೆ ಅಂತ ಹೇಳಿ ತವರು ಮನೆಯಲ್ಲಿ ಬಂದು ಕೂತಿರುವಂಥದ್ದು. ನೋಡ್ಲಿಕ್ಕೆ ಹೋದರೆ ಅವರಿಗೆ ಬಾಡಿಗೆ ಮನೆ ಮಾಡಿ ಕೂತ್ಕೊಳ್ಬೋದಿತ್ತು, ಅಥವಾ ಇನ್ನೇನೋ ವ್ಯವಸ್ಥೆ ಮಾಡ್ಬೋದಿತ್ತು. ಆದರೂ ತವರು ಮನೆಯಲ್ಲಿ ಬಂದು ಕೂತಿದ್ರು. ಆದರೆ ಈ ಹೆಣ್ಣು ಮಗು ತನ್ನ ಗಂಡ ಪಕ್ಕದಲ್ಲಿ ಇಲ್ಲ ಅಂದ್ರು, ಗಂಡ ಊರಲ್ಲಿ ಇಲ್ಲ ಅಂದ್ರು, ಅಲ್ಲೇ ನಾನು ಇರ್ತೀನಿ, ನಾನು ಅತ್ತೆ ಮಾವನ ಜೊತೆನೇ ಇರ್ತೀನಿ ಅನ್ನುವಂಥ ಒಂದು ಆಸೆಯಿಂದ ಅಲ್ಲೇ ಜೀವನವನ್ನ ಕಳೆದ್ಲು. ಅಲ್ಲಿ ನಾವು ಆ ಹೆಣ್ಣು ಮಗನ್ನ ಅರ್ಥ ಮಾಡ್ಕೊಳ್ಬೇಕು. ಅವಳು ತವರು ಮನೆಗೆ ಬಾರದೆ ಅಲ್ಲೇ ಎಷ್ಟೇ ಕಷ್ಟ ಬಂದರೂ ಕೂಡ ಜೀವನ ಮಾಡ್ತಾ ಇದ್ಲು. ಹಾಗಾಗಿ ಫಾತಿಮತ್ ನಿಶಾನ್ ಅವರ ಮನಸ್ಸನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಅವರ ಗಂಡ ಏನಿದ್ದಾರೆ, ತುಂಬಾ ಯಾವ ಮಗ ಕೂಡ ತಂದೆ ತಾಯಿ ತಪ್ಪು ಮಾಡಿದ್ರೂ ಕೂಡ ಬಿಟ್ಟು ಕೊಡೋದಕ್ಕೆ ರೆಡಿ ಇರೋದಿಲ್ಲ ಇವತ್ತಿನ ದಿವಸಗಳು. ನಿಮ್ಗೆ ಗೊತ್ತಿರ್ಬೋದು, ಯಾಕೆಂತ ಹೇಳಿದ್ರೆ ನನ್ನ ತಂದೆ ತಾಯಿ ನನ್ನನ್ನು ಹೆತ್ತಿದ್ದಾರೆ, ನನ್ನನ್ನು ಬೆಳೆಸಿದ್ದಾರೆ ಅನ್ನುವಂಥ ವ್ಯಾಮೋಹದಿಂದ ಒಂದು ವೇಳೆ ಅಲ್ಲಿ ತಪ್ಪು ನಡೆದಿದ್ರೂ ಕೂಡ ಬಿಟ್ಟು ಕೊಡುವಂಥ ಪ್ರಶ್ನೆ ಖಂಡಿತ ಇಲ್ಲ, ಬಿಟ್ಟು ಕೊಡೋದಿಲ್ಲ. ತಂದೆ ತಾಯಿಯ ಪರವಾಗಿಯೇ ನಿಲ್ತಾ ಇರ್ತಾರೆ. ಆದರೆ ಈ ಅನ್ಸಾರ್ ಅನ್ನುವಂತಹ ಈ ಮುಗ್ಧ ವ್ಯಕ್ತಿ ತಂದೆ ತಾಯಿ ಕೊಲೆ ಮಾಡಿದ್ರು ಅಥವಾ ಆತ್ಮಹತ್ಯೆಗೆ ಅವರು ಕಾರಣ ಆಗಿದ್ರು ಕೂಡ ನಾನು ಅವರಿಗೆ ಶಿಕ್ಷೆ ಸಿಕ್ಕುವಲ್ಲಿ ಅವರಿಗೆ ಶಿಕ್ಷೆ ಸಿಗಲೇಬೇಕು, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ಅವರಂತ ತಪ್ಪು ಮಾಡಿದ್ರೆ ಅದು ತಪ್ಪೇ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ.